ನಿಮ್ಗೆ ಹಾಗೆ ಸ್ವಲ್ಪ ದೂರ ಹೋಗಿ ಹಾಗೆ ಮತ್ತೆ ಅಂತ ನನ್ಗೆ ಪರ್ಸನಲಿ ಅಂತ ಇದೇ ಇಲ್ಲ. ಇವತ್ತೇ ನೋಡಿ, ನಿಮ್ಮ ಖುಷಿ ಅಂದ್ರೆ ನನ್ನ ಖುಷಿ. ನಿಮ್ಗೆ ಇಷ್ಟ ಇದ್ರೆ ಮಾತಾಡ್ಲಿಕ್ಕೆ ಓಕೆ, ಐ ರೆಸ್ಪೆಕ್ಟ್. ಇವತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಯು ವಿಲ್ ಮೇಂಟೈನ್ ದಿ ಡಿಸ್ಟೆನ್ಸ್, ರೈಟ್? ಬಟ್ ನಿಮ್ಗೇನೆ ಇಷ್ಟ ಉಂಟು, ನಿಮ್ಗೆ ಇದೇ ಉಂಟು ಕನೆಕ್ಷನ್, ಒಂದು ಗುಡ್ ಬಾಂಡ್ ಉಂಟು, ಗುಡ್ ಫ್ರೆಂಡ್ಶಿಪ್ ಬಾಂಡ್ ಉಂಟು, ಓಕೆ, ಐ ರೆಸ್ಪೆಕ್ಟ್ ಇಟ್. ನಂತರ ನನಗೆ ಗೊತ್ತಾಯ್ತು, ಇವ್ರು ರಕ್ಷಿತಾ ಅವರಿಗೆ ಪ್ರಾಬ್ಲಮ್ ಇದ್ರೆ ಅವರೇ ದೂರ ಆಗ್ತಾರೆ. ನಾನು ಯಾಕೆ ಸುಮ್ಮನೆ ಇದು ಮಾಡುದು, ಇರಿಟೇಟ್ ಮಾಡಿ, ಹೌದಲ್ವಾ? Okay, all good. Very nice. ಜಗಳಾಡ ಮೂಡಲ್ಲ ಅಂತ ನಾಳೆ ಮಾಡೋಣ. ನಾನು ಇಲ್ಲಿ ಬಾಗಿಲೆ ಜಗಳಾಡೋದ್ರೆ ಬೆಳಗ್ಗೆ ಬರ್ತೀನಿ. ಹೋಗ್ತಾವಲ್ಲ ಅಯ್ಯಪ್ಪ, ನೀವು ಸೈಲೆಂಟ್ ಆಗ್ಬಾರ್ದು. ನಿಮ್ಮನ್ನ ಏನ್ ಆಡೋಣ, ನಿಮ್ಮನ್ನ ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ಸಿಕ್ಕಾಪಟ್ಟೆ ಅದು ಅವತ್ತೊಂದು ಮಾತಂತಲ್ಲ, ಅದೇನೋ ಒಂಚೂರು ಬೇಡ ಆಗೋಯ್ತು. ಚೂರು ನೀವು ಅದು ತುಂಬಾ ನಿಮ್ಮನ್ನ ಕುರಿತದೆ ಅಂತ ನನಗೆ ನಿಮ್ಮ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನೀವು ಅದಕ್ಕಿಂತ ಮುಂಚೆ ಇದ್ದಿದ್ದು ಡೆಬಿಲೇ ಅಲ್ಲ, ಅದು ನಿಮ್ಮನ್ನ ತುಂಬಾ ತಿಂತದೆ ಅಂತ ನಮ್ಗೆ ಗೊತ್ತಾಗ. ಅದಣ್ಣ ಇದು ಮಾತಿಗೆ ಅದನ್ನ ಮನ್ಸಿಗೆ ತಗೋಬೇಡಿ. ಹೆಂಗಿದೆ ಚಂದ, ಅದ್ ಏನ್ ಆ ರಶ್ ಅಲ್ಲಿ ಏನ್ ಬಂತು ನಿಮಗೆ, ಅದು ಏನಕ್ಕೆ ಕೂತಿದೆ, ಅದ್ ಬಂದ್ಬಿಡ್ತೇನೆ. ನಾನ್ ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಿಲ್ಲ. ವೀಕೆಂಡ್ ಅಲ್ಲಿ ನೀವು ನನಗೆ ಅಂತ ಇದ್ದಿದ್ದೆಲ್ಲ ನಾನು ಯಾವತ್ತೂ ಬೇಜಾರ್ ಮಾಡ್ಕೊಳ್ಳಿಲ್ಲ. ಆದ್ರೆ ಅಲ್ಲ, ಬೇರೆಯವರು ಕೆಲವರು ಒಳ್ಳೇದಾಯ್ತು ಅನ್ಕೋಬಹುದು ಏನೋ, ಆದ್ರೆ ನನ್ಗೆ ಇಷ್ಟ ನೀವು ತುಂಬಾ. ನೀವು ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನೀವು ಮಾತಾಡ್ ಸುಮಾರು ಸತಿ ಹೇಳಿದೀನಿ, ನೀವು ಮಾತಾಡೋದಂದ್ರೆ ತುಂಬಾ ಇಷ್ಟ. ನೀವು ಗಿಲ್ಲಿ ತರ ಮಾತಾಡಲ್ಲ. ನೀವು ಏನೇ ಮಾತಾಡಿದ್ರೆ ಆ ಜೋಕಿಗೆ ಬಹಳ ಮೀನಿಂಗ್ ಫುಲ್, ತೂಕವಾಗಿ ರಿಯಲಿ ನೆನೆಸ್ಕೊಂಡು ಎಂಜಾಯ್ ಮಾಡ್ಬೇಕಂತ ಹೇಳ್ತೀವಿ. ಕರೆಕ್ಟ್ ಅನ್ಸುತ್ತೆ. ಆಯ್ತು, ಇಲ್ಲ ಅನ್ಸ್ತು ನಂಗೂನು. ಅದು ಪದ ಬಳಸಿದ್ದು ಒಂದ್ ಸ್ವಲ್ಪ ಹೊರಗುತ್ತೆ ನಂಗೆ. ಅಂದ್ರೆ ನಾನು ಒಂದ್ ಮಾತಾಡ್ಬಿಟ್ರಲ್ಲ, ಅದು ಹೌದು. ಭಾಗ್ಯಕ್ಕೆ ಏನ್ ಸಜೆಷನ್ ಕೊಟ್ಟರು ನಿಮ್ಗೆ, ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಐ ಡೋಂಟ್ ನೋ ಏನ್ ಕೊಟ್ಟಿದ್ದಾರೆ ಅಂತ. ಅಂಡ್ ನನಗೆ ಗೊತ್ತಿರಂಗೆ ಅವರು ಸುಮ್ಮನೆ ಹೇಳಲ್ಲ. ನಾನು ಲಾಸ್ಟ್ ಸೀಸನ್ ಅಲ್ಲಿ ನೋಡಿದ್ದೀನಿ, ಅವ್ರು ಬಂದೇ ಹೇಳಿದ್ದಿಲ್ಲ. ಅವ್ರು ಈ ತರ ಬಂದಿದ್ರು, ಈ ತರ ಹೇಳಿದ್ರು ಕಂಟೆಸ್ಟೆಂಟ್ಸ್ ಗಳಿಗೆ ಹೊರಗಡೆ ಏನಾಗ್ತಿದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಏನೇ ಅದನ್ನ ಹೇಳಂಗಿಲ್ಲ, ಬಟ್ ಹೇಳಿದ್ರು. ಅದನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನನ್ಗಂತೂ ಏನೂ ಹೇಳಲಿಲ್ಲ ಅವರು, ಅಂದ್ರೆ ಸರಿ ಮಾಡ್ಕೊಳ್ಳುವಂಥದ್ದೇನು ಹೇಳಿಲ್ಲ. ಏನ್ ಗೊತ್ತಾ, ನೀವು ಎಲ್ಲರ ಹತ್ರ ಮಾತಾಡಿರ್ಬೋದು, ಬಟ್ ಎಲ್ಲರ ಹತ್ರ ಮಾತಾಡಿದ್ದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರೆ, ಅಥವಾ ಇಫ್ ಇಟ್ ಇಸ್ ನಾಟ್ ವ್ಯಾಲಿಡ್,
ಯಾರ ಜೊತೆ ಮಾತಾಡ್ತಿರ್ತೀರಾ ವ್ಯಾಲಿಡ್ ಅನ್ಸುತ್ತೆ ಅದನ್ನ ಮಾತ್ರ